ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ಪವಿತ್ರ ಮಂತ್ರಗಳನ್ನು ಪಠಿಸಿ ಅವುಗಳ ಮಹಿಮೆ ಮತ್ತು ಫಲಗಳನ್ನು ಅರಿಯೋಣ. ಈ ಮಂತ್ರಗಳನ್ನು ನಿತ್ಯ ಭಕ್ತಿಯಿಂದ ಪಠಿಸಿದರೆ ಶಾಂತಿ, ಸುಖ ಮತ್ತು ಇಷ್ಟಸಿದ್ಧಿಯು ಸಿಗುತ್ತದೆ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋ ಕಂಟಿನ್ಯೂ ಮಾಡೋಣ. ಗುರುವಾರದ ದಿನದಂದು ಹೆಚ್ಚಿನ ಭಕ್ತರು ರಾಯರೆಂದೇ ಕರೆಯಲಾಗುವ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳ ಶಕ್ತಿಶಾಲಿ ಮಂತ್ರಗಳು ಯಾವುದು ಗೊತ್ತೇ? ರಾಯರ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳೇನು ನೋಡೋಣ. ಗುರುವಾರ ರಾಘವೇಂದ್ರ ಸ್ವಾಮಿಯ ಪೂಜೆ, ರಾಯರ ಮಂತ್ರಗಳು ಮತ್ತು ರಾಯರ ಮಂತ್ರಗಳ ಪ್ರಯೋಜನವೇನೆಂಬುದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ರಾಘವೇಂದ್ರ ಸ್ವಾಮಿಗಳು ವಿಷ್ಣು ದೇವನ ಪರಮ ಭಕ್ತರಾಗಿದ್ದರು ಮತ್ತು ಪ್ರಮುಖ ಸಂತರೆನಿಸಿಕೊಂಡಿದ್ದರು. ರಾಘವೇಂದ್ರ ಸ್ವಾಮಿಗಳನ್ನು ರಾಯರೆಂದೇ ಕರೆಯಲಾಗುವುದು. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಲು ಗುರುವಾರದ ದಿನವು ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ. ಈ ದಿನದಂದು ರಾಯರನ್ನು ಪೂಜಿಸಲು, ಅವರ ದರ್ಶನವನ್ನು ಪಡೆದುಕೊಳ್ಳಲು ಅವರ ಭಕ್ತರು ರಾಯರ ಮಠವನ್ನು, ರಾಯರ ಸನ್ನಿಧಾನವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುವುದುಂಟು. ಈ ದಿನ ನೀವು ಪಠಿಸಬೇಕಾದ ಕೆಲವು ರಾಯರ ಮಂತ್ರಗಳಿವೆ. ಇವುಗಳನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನಗಳಿವೆ. ರಾಯರ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳು ಹೀಗಿವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಜನಪ್ರಿಯ ಮಂತ್ರವಾಗಿದೆ. ಅಂದರೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂಬುದಾಗಿದೆ. ಎರಡನೆಯದಾಗಿ ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಎಂದು. ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳನ್ನು ಸದ್ಗುರು, ನೀನು ನಿಜವಾದ ಗುರು ಎಂದು ಗೌರವಿಸಲಾಗುತ್ತದೆ. ಅಂದರೆ ಓಂ ನಿಜವಾದ ಗುರು ರಾಘವೇಂದ್ರರಿಗೆ ನಮಸ್ಕಾರಗಳು ಎಂಬರ್ಥವನ್ನು ನೀಡುತ್ತದೆ. ಮೂರನೆಯದಾಗಿ ಶ್ರೀ ರಾಘವೇಂದ್ರಾಯ ನಮಃ. ಈ ಮಂತ್ರವು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಸರಳ ಮತ್ತು ಶಕ್ತಿಯ ಮಾರ್ಗವಾಗಿದೆ. ನಾಲ್ಕನೆಯದಾಗಿ ಓಂ ನಮೋ ರಾಘವೇಂದ್ರಾಯ. ಈ ಮಂತ್ರವು ರಾಘವೇಂದ್ರ ಸ್ವಾಮಿಗೆ ನಾವು ಭಕ್ತಿಯನ್ನು ತೋರಿಸಲು ಮತ್ತೊಂದು ಮಾರ್ಗವಾಗಿದೆ. ಅಂದರೆ ಓಂ ನಾನು ರಾಘವೇಂದ್ರರಿಗೆ ನಮಸ್ಕರಿಸುತ್ತೇನೆ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಮಂತ್ರಗಳನ್ನು ಪಠಿಸುವುದರಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಅನುಭವಿಸುತ್ತೀರಿ ಎಂದು. ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸಹಕಾರಿಯಾಗುತ್ತವೆ ಈ ಮಂತ್ರಗಳು. ಮತ್ತು ಪ್ರಯೋಜನಗಳೇನು ನೋಡೋಣ. ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸುತ್ತಾರೆ. ಆಂತರಿಕ ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವಿರಿ. ಬುದ್ಧಿವಂತಿಕೆ ಮತ್ತು ಜ್ಞಾನ ವೃದ್ಧಿಯಾಗುವುದು ಮತ್ತು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕೆನ್ನುವ ಕಾತುರವು ಹೆಚ್ಚಾಗುವುದು. ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುಣವನ್ನು ಪಡಿಸಬಹುದು. ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ನಿಮಗೆ ಸಿಗುವುದು. ಮನಸ್ಸು, ದೇಹ ಮತ್ತು ಆತ್ಮವು ಶುದ್ಧವಾಗುವುದು. ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯುವಿರಿ. ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನಿಮ್ಮಲ್ಲಿ ಸೃಷ್ಟಿಸುತ್ತದೆ. ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವಾದ ಸಂಪರ್ಕವನ್ನು ಅನುಭವಿಸುವಿರಿ. ನೀವು ಪಠಿಸುವ ಮಂತ್ರಗಳು ಪ್ರಯೋಜನವು ನೀವು ರಾಯರನ್ನು ನಂಬಿರುವ ನಂಬಿಕೆಯ ಮೇಲೆ, ಭಕ್ತಿಯ ಮೇಲೆ ಮತ್ತು ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಿದ್ದೀರಿ ಎಂಬುದರ ಮೇಲೆ ಆಧಾರಿತವಾಗಿರುತ್ತದೆ. ಈ ಮಂತ್ರವನ್ನು ನೀವು ಗುರುವಾರ ಮಾತ್ರ ಪಠಿಸಬೇಕೆನ್ನುವ ನಿಯಮವಿಲ್ಲ. ಎಲ್ಲ ದಿನವೂ ಪಠಿಸಬಹುದು, ಆದರೆ ಗುರುವಾರ ಪಠಿಸುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಧ್ಯಾನ ಮಂತ್ರ. ಪೂರ್ವಾಭಿಮುಖೋ ನೀಲಗ್ರೀವೋ ಜಟಾಧರ, ಪೀಠಸ್ಥೋ ಯಶಸ ಪೂರ್ಣೋ ಗುರು ರಾಘವೇಂದ್ರಯಃ. ಅರ್ಥ ಹೀಗಿದೆ. ಪೂರ್ವ ದಿಕ್ಕಿನಲ್ಲಿ ಕುಳಿತು ನೀಲಿ ಕಾಂತಿಯ ಕಂಠದ ಜಟಾಧಾರಿಯು ಪೀಠದಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಧ್ಯಾನ ಮಾಡೋಣ.
ಮೂಲ ಮಂತ್ರವು ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಮಂತ್ರವಾಗಿದೆ. ಮನಸ್ಸಿಗೆ ಶಾಂತಿ, ಕಠಿಣ ಸಮಸ್ಯೆಗಳಿಂದ ಮುಕ್ತಿ, ವಿದ್ಯೆ, ಉದ್ಯೋಗ, ಮಕ್ಕಳ ಭಾಗ್ಯದಲ್ಲಿ ಬೆಳವಣಿಗೆ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ನಿತ್ಯ ಜಪಿಸಬೇಕು. ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ. ಓಂ ತೇಜೋನಿಧಯ ಚ ವಿದ್ಮಹೇ ಜ್ಞಾನರೂಪಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಾವು ತೇಜಸ್ವಿಯಾದ ಜ್ಞಾನಸ್ವರೂಪಿಯಾದ ರಾಘವೇಂದ್ರರಿಗೆ ಧ್ಯಾನಿಸುತ್ತೇನೆ. ಅವರ ನಮ್ಮ ಬುದ್ಧಿಗೆ ಪ್ರಚೋದನೆಯನ್ನು ನೀಡಲಿ ಎಂದು ಈ ಪ್ರಾರ್ಥನೆ. ಆಧ್ಯಾತ್ಮಿಕವಾಗಿ ಬೆಳವಣಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಮನೆಯ ಶಾಂತಿ. ರಾಘವೇಂದ್ರ ಸ್ತೋತ್ರ. ಸಾಂಪ್ರದಾಯಿಕವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಕ್ತರಿಗೆ ಕಲ್ಪವೃಕ್ಷ, ನಮಸ್ಕಾರ ಮಾಡುವವರಿಗೆ ಕಾಮಧೇನು ಸ್ವರೂಪಿಯಾಗಿ ರಾಘವೇಂದ್ರ ಸ್ವಾಮಿಗೆ ವಂದನೆ. ಇದರ ಸೂಚನೆಯು ಈ ಮಂತ್ರಗಳನ್ನು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಪಠಿಸಬೇಕು. ಶುಚಿಯಾದ ಸ್ಥಳದಲ್ಲಿ ಬಿಂದು ಶಕ್ತಿಯೊಂದಿಗೆ ಧ್ಯಾನವನ್ನು ಮಾಡಬೇಕು. ಮಂತ್ರ ಜಪದ ನಂತರ ಸ್ವಾಮಿಗಳ ಭಕ್ತಿಯ ಕಥೆ, ಪೌರಾಣಿಕ ಘಟನೆಗಳು ಕೇಳಿದರೆ ಹೆಚ್ಚಿನ ಫಲವನ್ನು ದೊರೆಯಲ್ಪಡುತ್ತದೆ ಎಂದು ಉಲ್ಲೇಖವಿದೆ. ಸ್ವಾಮಿಯ ಅರಳು ಕಥೆಗಳು ಮತ್ತು ಮಹಿಮೆಗಳು ಸಾಕಷ್ಟಿವೆ. ಅದರಲ್ಲಿ ಒಂದು ತುಣುಕು ನಿಮ್ಮಲ್ಲಿ. ಅಂಧ ವಿದ್ಯಾರ್ಥಿಗೆ ದಿವ್ಯ ದೃಷ್ಟಿಯನ್ನು ನೀಡಿದ ಸತ್ಯವಾದ ಘಟನೆ, ಶಿಷ್ಯನ ಬದುಕನ್ನು ಉದ್ಧರಿಸಿದ ಅನುಗ್ರಹ, ಹುಚ್ಚತನವನ್ನು ಶಮನಗೊಳಿಸಿದ ಮಂತ್ರಶಕ್ತಿ, ಮಕ್ಕಳ ಲಾಭಕ್ಕಾಗಿ ಮಾವು ಮರದಲ್ಲಿ ಅನುಗ್ರಹ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುವುದರಿಂದ ಕಷ್ಟ ಪರಿಹಾರ, ಇಚ್ಛಾಪೂರ್ತಿ, ಮನಸ್ಸಿಗೆ ಶಾಂತಿಯು ದೊರೆಯುತ್ತದೆ. ಜಪದ ಸಲಹೆ. ಪ್ರತಿ ನಾಮವನ್ನು ಉಚ್ಚಾರಿಸಿ ಸ್ವಲ್ಪ ಸಮಯವನ್ನು ಧ್ಯಾನಕ್ಕಾಗಿ ಮೀಸಲಿಡಿ. ಕುಟುಂಬದ ಸಾಮರಸ್ಯ, ಆರ್ಥಿಕ ನೆಮ್ಮದಿ, ಭಕ್ತಿಯಿಂದ ಮನೆಯ ಶುದ್ಧೀಕರಣ ಫಲಗಳು ಲಭಿಸುತ್ತವೆ. ಪೂರ್ಣ ನಾಮಾವಳಿಯನ್ನು ಓದಿದ ನಂತರ ಶ್ರೀ ರಾಘವೇಂದ್ರ ಗುರುಪಾಸನೆ ಸಮರ್ಪಯಾಮಿ ಎಂದು ಪ್ರಾರ್ಥನೆಯನ್ನ ಮಾಡಿ. ಶ್ರೀ ಗುರು ರಾಘವೇಂದ್ರಾಯ ನಮಃ.